ಹೇಮಾವತಿ ನದಿಯಿಂದ ಕುಣಿಗಲ್ಗೆ ಕುಡಿಯುವ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ವಿಭಿನ್ನ ತಿರುವು ಪಡಿತಾ ಇದೆ. ಎಕ್ಸ್‌ಪ್ರೆಸ್ ಕೆನಾಲ್ ಮುಖೇನ ನೀರು ಹರಿಸುವ ಕಾಮಗಾರಿಗೆ ಕಳೆದ 2 ದಿನಗಳ ಹಿಂದೆ ನಡೆದ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿತ್ತು. ಇದೇ ವಿಚಾರ ಇದೀಗ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ಕುಣಿಗಲ್ಗೆ ನೀರು ಹರಿಸಿಯೇ ಸಿದ್ಧ ಎಂದ ಕಾಂಗ್ರೆಸ್ ಎಂಎಲ್ಎ. ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತ ವಿಪಕ್ಷ ನಾಯಕ ವಾರ್ನಿಂಗ್. ಹೇಮಾವತಿ ನದಿಯಿಂದ ಕುಣಿಗಲ್ಗೆ ಕೆನಾಲ್ ಮೂಲಕ ನೀರು ಹರಿಸುವ ವಿಚಾರ ಇದೀಗ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಕುಣಿಗಲ್ಗೆ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ನೀರು ಹರಿಸುವ ವಿಚಾರಕ್ಕೆ ನಡೆದಂತಹ ಹೋರಾಟ ಇದೀಗ ವಿಕೋಪಕ್ಕೆ ತಿರುಗಿದೆ. ಇದೇ ವಿಚಾರ ಇದೀಗ ಸರ್ಕಾರ ಮತ್ತು ವಿಪಕ್ಷಗಳ ಮಧ್ಯೆ ಪ್ರತಿಷ್ಠೆಗೆ ಕಾರಣವಾಗಿದೆ. ಈ ಕುರಿತು ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ಕುಣಿಗಲ್ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್, ಹೇಮಾವತಿ ಕೆನಾಲ್ ವಿಚಾರದಲ್ಲಿ ರೈತರನ್ನ ಬಿಜೆಪಿ ಜೆಡಿಎಸ್ ದಾರಿ ತಪ್ಪಿಸುತ್ತಿವೆ. ತುಮಕೂರು ಜಿಲ್ಲೆಯ ರೈತರ ಹಿತ ಕಾಪಾಡೋದು ನಮ್ಮ ಕರ್ತವ್ಯ. ತುಮಕೂರಿಗೆ ಹಾಸನದಿಂದ ನೀರು ತರುವಲ್ಲಿ ವೈಕೆ ರಾಮಯ್ಯರ ಪಾತ್ರ ಪ್ರಮುಖವಾಗಿದೆ. 47 ಏತ ನೀರಾವರಿ ಯೋಜನೆಗಳು ಜಿಲ್ಲೆಗೆ ಬಂದಿವೆ. ಆದ್ರೆ ಇದನ್ನ ಕುಣಿಗಲ್ ತಾಲೂಕಿನಲ್ಲಿ ಯಾರೂ ವಿರೋಧ ಮಾಡಿರಲಿಲ್ಲ. ಆದ್ರೆ ನಮಗೆ ಇದುವರೆಗೂ ಕೇವಲ 35ರಿಂದ 40 MCFT ಮಾತ್ರ ಬಂದಿದೆ. 500 MCFTಗಿಂತ ಹೆಚ್ಚು ನೀರು ನಮಗೆ ಸಿಗ್ತಿಲ್ಲ. ಹೀಗಾಗಿ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ನೀರು ಹರಿಸುವ ಯೋಜನೆಯನ್ನ ಮಾಡಿಯೇ ಸಿದ್ಧ ಅಂತ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳ್ತಾ ಇದ್ದಾರೆ. ನಾನೇನು ಯಾವುದಕ್ಕೂ ಭಯ ಬೀಳಲ್ಲ. ನಾನು ಮೊನ್ನೆನೂ ಸೈಟ್ ವಿಸಿಟ್ ನಾನೇ ಹೋಗಿದ್ದೆ ಒಬ್ಬನೇ. ಈಗಲೂ ಹೇಳ್ತೀನಿ, ರೈತರನ್ನ ನೀವೆಲ್ಲ ನನ್ನ ಅಣ್ಣ ತಮ್ಮಂದಿರು, ನೀವು ಪ್ರಚೋದನೆಗೊಳಗಾಗಬೇಡಿ. ನೀರನ್ನು ಕೊಡಿಸೋಂಥ ಜವಾಬ್ದಾರಿ ನಮ್ಮ ಸರ್ಕಾರದಲ್ಲಿ ಮಾಡ್ತೀವಿ. ಯಾರು ಎದುರಂಥದ್ದಿಲ್ಲ. ಇವತ್ತೇನೋ ಯಾರೋ ಗೊಡ್ಡ ಬೆದರಿಕೆ ಆಗ್ತಾರೆ, ಇಲ್ಲ ಯಾರೋ ಒಂದು ವ್ಯವಸ್ಥೆಗೆ ಏನೋ ಹೇಳೋದಕ್ಕೆ ನಾನು ಅದಕ್ಕೆ ಬಗ್ಗೋದಿಲ್ಲ. ಪ್ರೀತಿಗೆ ಬಾಗ್ತೀನಿ, ಪ್ರೀತಿಗೆ ನಿಮ್ಗೆ ಸರೆಂಡರ್ ಆಗ್ತೀನಿ. ನಾನು ಅಷ್ಟೇ. ನೀವು 100 ಜನ ಇರಲಿ, 500 ಜನ ಇರಲಿ, ನಿಮ್ಗೆ ಏನಾರು ಕನ್ಫ್ಯೂಷನ್ ಇದ್ರೆ ನಾನು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ನೀರು ಹರಿಸುವ ವಿಚಾರದಲ್ಲಿ ಹೋರಾಟ ಮಾಡಿದ ರೈತರನ್ನ ಭೇಟಿ ಮಾಡಿದಂತಹ ಬಿಜೆಪಿ ನಿಯೋಗ ಮಾತ್ರ ಈ ಯೋಜನೆ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ. ರೈತ ಮುಖಂಡರನ್ನ ಭೇಟಿ ಮಾಡಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ರೈತರಿಗೆ ಬಲ ತುಂಬಲು ಐತಿಹಾಸಿಕ ಹೋರಾಟ ಈ ಜಾಗದಲ್ಲಿ ನಡೆಯಿತು. ನಾವೆಲ್ಲ ಬಂದಿರೋದು ರಾಜಕೀಯ ಮಾಡೋಕಲ್ಲ. ಈ ಭಾಗದ ರೈತರ ಹಕ್ಕನ್ನ ಕಿತ್ತುಕೊಳ್ಳೋಕೆ ಹೊರಟಿದೆ ಈ ಸರ್ಕಾರ. ರೈತರನ್ನ ಹೋರಾಟ ಮಾಡುವುದನ್ನ ಹತ್ತಿಕ್ತಿದೆ, ಹೋರಾಟಗಾರರನ್ನ ಬಂಧಿಸ್ತಿದೆ, ಕಾಮಗಾರಿ ನಿಲ್ಸೋದಿಲ್ಲ ಅಂತ DCM ಹೇಳ್ತಿದ್ದಾರೆ. ಆದ್ರೆ ರೈತರ ಹೋರಾಟವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಡಿ. ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರೆದು ಅಭಿಪ್ರಾಯ ತಿಳ್ಕೊಳ್ಬೇಕು. ಸರ್ಕಾರ ಅಹಂಕಾರದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಹೇಮಾವತಿ ವಿಚಾರದಲ್ಲಿ ಇವತ್ತೇನೋ ಘಟನೆಗಳು ಆಗಿದೆ. ಅಲ್ಲಿ ರೈತರ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ. ಪೊಲೀಸರ ಮೂಲಕ ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ರೈತರ ಹಕ್ಕನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ. ಖಂಡಿತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ರೈತ ಮುಖಂಡರನ್ನು ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನ ಒಳಗಾಗ್ತಕ್ಕಂಥ ಕುತಂತ್ರ ನಡೀತಾ ಇದೆಯಲ್ಲ, ಇದರಿಂದ ಹೇಮಾವತಿ ನೀರಿನ ವಿಚಾರದಲ್ಲಿ ಇವತ್ತೇನು ಹೋರಾಟ ನಡೀತಾ ಇದೆ ಅದನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಹೇಮಾವತಿ ನದಿಯಿಂದ ಕುಣಿಗಲ್ಗೆ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ನೀರು ಹರಿಸುವ ವಿಚಾರದಲ್ಲಿ ಸರ್ಕಾರ ಇದೀಗ ಪ್ರತಿಷ್ಠೆಗೆ ಇಳಿದಿದೆ. ಕಾಂಗ್ರೆಸ್ ಶಾಸಕ ಕುಣಿಗಲ್ ರಂಗನಾಥ್, ನಾನು ಯಾರ ಗೊಡ್ಡು ಬೆದರಿಕೆಗೂ ಬಗ್ಗಲ್ಲ, ನೀರು ಹರಿಸಿಯೇ ಸಿದ್ಧ ಅಂತ ಹೇಳ್ತಿದ್ರೆ ಬಿಜೆಪಿ ಮಾತ್ರ ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅಂತಿದೆ. ಹೀಗಾಗಿ ಹೇಮಾವತಿ ನದಿಯಿಂದ ನೀರು ಹರಿಸುವ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಇದೀಗ ರಾಜಕೀಯ ಜಟಾಪಟಿಗೆ ಇಳಿದಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಅದ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದೇ ಕುತೂಹಲ ಮೂಡಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.